ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀದೇವಿ ಬ್ಲಾಗ್ಸ್. ಇವತ್ತು ನಾನು ನಿಮ್ಗೆ ಒಂದು ಮೇಕಪ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಎಸ್, ನಾವು ಮೇಕಪ್ ಮಾಡ್ಬೇಕಾದ್ರೆ ನಮ್ಗೆ ಫೌಂಡೇಶನ್, ಕನ್ಸೀಲರ್, ಕಾಂಪ್ಯಾಕ್ಟ್ ಪೌಡರ್ ಈ ತರ ತುಂಬಾ ಪ್ರಾಡಕ್ಟ್ಸ್ ಅನ್ನ ನಮ್ಗೆ ಯೂಸ್ ಮಾಡ್ಬೇಕಾಗುತ್ತೆ. ಆಗ ನಮ್ಗೆ ಒಂದು ಬ್ಯೂಟಿಫುಲ್ ಲುಕ್ ಸಿಗುತ್ತೆ. ಬಟ್ ಇದನ್ನೆಲ್ಲ ಬಿಟ್ಟು ಇದು ಎಲ್ಲ ನಿಮ್ಗೆ ಒಂದೇ ಪ್ರಾಡಕ್ಟ್ ನಲ್ಲಿ ಸಿಕ್ಕರೆ ನೀವು ಏನಂತೀರಾ? ಶಾಕ್ ಆಗಿದ್ದೀರಲ್ವಾ? ಎಸ್, ನಾನು ಇವತ್ತೇ ನಿಮ್ಗೆ ಫೌಂಡೇಶನ್, ಕಾಂಪ್ಯಾಕ್ಟ್ ಪೌಡರ್, ಆಮೇಲೆ ಕನ್ಸೀಲರ್ ನೀವು ಏನೇ ಯೂಸ್ ಮಾಡಲ್ದೆ ಕೂಡ ನೀವು ಅದೇ ಲುಕ್ ಅನ್ನ ಪಡಿಬಹುದು. ಅದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಎಸ್, ನಾನು ಮಾತಾಡ್ತಾ ಇದ್ದೀನಿ ಈ ಪ್ರಾಡಕ್ಟ್ ಬಗ್ಗೆ, ಒಲಿವಿಯಾ ಪ್ಯಾನ್ ಕೇಕ್. ಇವಾಗ ನಾನು ಈ ಪ್ರಾಡಕ್ಟ್ ಅನ್ನ 4 to 5 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ನೀವು ನನ್ನ ಬಾಕ್ಸ್ ಕವರ್ ನೋಡೇನೆ ಗೆಸ್ ಮಾಡಬಹುದು, ಬಿಕಾಸ್ ಇದರಲ್ಲಿ ಇರುವ ಎಲ್ಲಾ ಲೆಟರ್ಸ್ ಗಾಯಬಾಗಿದೆ ಆಲ್ರೆಡಿ. ಇದು ಪ್ರಾಡಕ್ಟ್ 100% ವಾಟರ್ ಪ್ರೂಫ್ ಇದೆ, ಲಾಂಗ್ ಲಾಸ್ಟಿಂಗ್ ಇದೆ, ಮತ್ತೆ ಇದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಬರುತ್ತೆ. ಈಗ ನಾನು ಯೂಸ್ ಮಾಡುವ ಫ್ಲೇವರ್ ನ್ಯಾಚುರಲ್ ಹನಿ ಇದೆ. ನಿಮ್ಗೆ ನಿಮ್ ಸ್ಕಿನ್ಗೆ ಯಾವ ಫ್ಲೇವರ್ ಸೂಟ್ ಆಗುತ್ತೆ ಆ ಫ್ಲೇವರ್ ಅನ್ನ ನೀವು ಚೂಸ್ ಮಾಡಬಹುದು. ನನಗೆ ನ್ಯಾಚುರಲ್ ಹನಿ ಸೂಟ್ ಆಗುತ್ತೆ, ಸೊ ನಾನು ನ್ಯಾಚುರಲ್ ಹನಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಆದ್ರೆ ಇದ್ರದ್ದು ಪ್ರೈಸ್ ತುಂಬಾ 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 ರೀಸನೇಬಲ್ ಇದೆ. ಓನ್ಲಿ ₹120 ಇದೆ. 120 ನಲ್ಲಿ ಇಷ್ಟು ಒಳ್ಳೆ ಲುಕ್, ರಿಯಲಿ ಶಾಕಿಂಗ್. ಮತ್ತೆ ಹಾಗೆ ಇದ್ರದ್ದು ಲೈಫ್ 3 years ಇದೆ. ನೀವು ಈ ಪ್ರಾಡಕ್ಟ್ ಅನ್ನ 3 years ಯೂಸ್ ಮಾಡಬಹುದು. ಈಗ ನಾನು ಈ ಪ್ರಾಡಕ್ಟ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ತರ ಇದು ರೌಂಡ್ ಬಾಕ್ಸ್ ನಲ್ಲಿ ಬರುತ್ತೆ. ಇದ್ರ ಮೇಲೆ ಒಂದು ಪ್ಯಾಕೇಜಿಂಗ್ ಬರುತ್ತೆ, ಅದು ಕೂಡ ತುಂಬಾ ಒಳ್ಳೇದು ಇರುತ್ತೆ. ಇವಾಗ ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ಸೊ ಆ ಬಾಕ್ಸ್ ಅನ್ನ ನಾನು ಈಗ ಇಟ್ಟಿಲ್ಲ. ಈ ತರ ಒಂದು ಸ್ಪಾಂಜ್ ಬರುತ್ತೆ. ನಿಮ್ಗೆ ಈ ಸ್ಪಾಂಜ್ ಅನ್ನ ಯೂಸ್ ಮಾಡೋದು ಇಷ್ಟ ಇರ್ಲಿಲ್ಲ ಆದ್ರೆ ನೀವು ಬ್ಯೂಟಿ ಬ್ಲೆಂಡರ್ ಕೂಡ ಯೂಸ್ ಮಾಡಬಹುದು. ಮತ್ತೆ ಅದ್ರ ಮೇಲೆ ಈ ತರ ಒಂದು ಸೆಕ್ಯೂರಿಟಿ ಕವರ್ ಬರುತ್ತೆ, ಮತ್ತು ಇದೇ ಮೇನ್ ಪ್ರಾಡಕ್ಟ್ ಇದೆ. ಸೊ ನಾನು ಇವಾಗ ಎಲ್ಲರಿಗಿಂತ ಮುಂಚೆ ನನ್ನ ಫೇಸ್ಗೆ ಮಾಯಶ್ಚರೈಸರ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದೇ ತರ ನೀವು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಫೇಸ್ಗೆ ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ರೆ ನಿಮ್ ಮೇಕಪ್ ಬೇಸ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಸೊ ನಾನು ಈಗ ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮಾಯಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಈ ಸ್ಪಾಂಜ್ ಅನ್ನ ಒಂದ್ ಸ್ವಲ್ಪ ನೀರಿನಲ್ಲಿ ನಾವು ವೆಟ್ ಮಾಡ್ಕೋಬೇಕು. ಮತ್ತೆ ನೀರು ಚೆನ್ನಾಗಿ ಹಿಂಡಿ ಅದನ್ನು ಈ ಪ್ಯಾನ್ ಕೇಕ್ ಮೇಲೆ ಈ ತರ ಟ್ಯಾಪ್ ಮಾಡಬೇಕು. ಇದನ್ನಲ್ಲೇ ಎಲ್ಲಾನಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಇದೆ ಅಂದ್ರೆ ಇದನ್ನು ನಾವು ಫೇಸ್ ಮೇಲೆ ಈವನ್ಲಿ ಸ್ಪ್ರೆಡ್ ಮಾಡಬೇಕು. ಅದು ಒಂದು ಇಂಪಾರ್ಟೆಂಟ್ ಟಾಸ್ಕ್ ಈ ಪ್ರಾಡಕ್ಟ್ ನಲ್ಲಿ ಇದೆ. ಸೊ ಈ ತರ ಟ್ಯಾಪ್ ಮಾಡಿದ್ಮೇಲೆ ನೀವು ಇದನ್ನು ತರ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ನೀವು ಡಿಫ್ರೆನ್ಸ್ ಅನ್ನ ನೋಡಬಹುದು. ಸೊ ನೀವು ಈಗ ಈ ಪಾರ್ಟ್ ಮತ್ತೆ ಈ ಪಾರ್ಟ್ ನಲ್ಲಿ ಒಂದು ಡಿಫ್ರೆನ್ಸ್ ಅನ್ನ ಗೇಸ್ ಮಾಡಬಹುದು, ನೋಡಬಹುದು. ಈಗ ಈ ಪಾರ್ಟ್ ತುಂಬಾ ಡಲ್ ಆಗಿದೆ, ಮತ್ತೆ ಈ ಪಾರ್ಟ್ ತುಂಬಾ ಗ್ಲೋ ಕಾಣ್ತಾ ಇದೆ. ಹಾಗೆ ನೀವು ನೋಡಬಹುದು ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಶನ್ ಎಲ್ಲ ಕಂಪ್ಲೀಟ್ಲಿ ಕವರ್ ಆಗುತ್ತೆ. ತುಂಬಾ ಒಳ್ಳೆ ಲುಕ್ ಕೊಡುತ್ತೆ. ಈಗ ನೀವು ಡಿಫ್ರೆನ್ಸ್ ಅನ್ನ ನೋಡಬಹುದು. ನನ್ನ ಮೊದಲನೇ ಫೇಸ್ ಸ್ಕಿನ್ ಟೋನ್ ಹೇಗೆ ಇತ್ತು ಮತ್ತೆ ಈಗ ಯಾವ ತರ ಗ್ಲೋ ಆಗ್ತಾ ಇದೆ, ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಫಿನಿಶ್ ಇಷ್ಟೇ ನಿಮ್ಗೆ ಮಾಡ್ಬೇಕಾಗುತ್ತೆ. ಇದರಲ್ಲಿ ನೀವು ಕಾಂಪ್ಯಾಕ್ಟ್ ಪೌಡರ್, ಫೌಂಡೇಶನ್, ಕನ್ಸೀಲರ್ ನೀವು ಈ ಯಾವುದೇ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ ಇಷ್ಟು ಮಾಡಿದ್ಮೇಲೆ ನೀವು ಐಲೈನರ್, ಲಿಪ್ಸ್ಟಿಕ್, ಒಂದ್ ಸ್ವಲ್ಪ ನಿಮ್ಗೆ ಮೇಲೆ ಏನು ಟಚ್ ಅಪ್ ಕೊಡ್ಬೇಕಂತ ಇಷ್ಟ ಇದ್ರೆ ಅದನ್ನು ನೀವು ಕೊಡ್ಬೇಕು. ಈಗ ನಾನು ಐಲೈನರ್ ಮತ್ತು ಒಂದ್ ಸ್ವಲ್ಪ ಲಿಪ್ಸ್ಟಿಕ್ ಅನ್ನ ಹಚ್ಕೊಂಡು ಮೇಕಪ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.
ಸೊ ಈಗ ನಾನು ಲಿಪ್ಸ್ಟಿಕ್ ಮತ್ತು ಐಲೈನರ್ ಹಚ್ಕೊಂಡು ನನ್ನ ಮೇಕಪ್ ಅನ್ನ ಫಿನಿಶ್ ಮಾಡಿದ್ದೀನಿ. ಈ ತರ ಒಂದು ಬ್ಯೂಟಿಫುಲ್ ಲುಕ್ ಬರುತ್ತೆ. ನಿಮ್ ಹತ್ರ ತುಂಬಾ ಕಮ್ಮಿ ಸಮಯ ಇದ್ರೆ ನೀವು ಈ ಒಂದೇ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಒಂದು ತುಂಬಾ ಒಳ್ಳೆ ಮೇಕಪ್ ಅನ್ನ ಮಾಡಬಹುದು. ಸೊ ಈ ಪ್ರಾಡಕ್ಟ್ ಅನ್ನ ನೀವು ಖಂಡಿತ ಟ್ರೈ ಮಾಡಿ, ಮತ್ತೆ ತುಂಬಾ ರೀಸನೇಬಲ್ ಇದೆ. ಒಂದ್ ಪ್ರಾಡಕ್ಟ್ ನಲ್ಲಿ ನಿಮ್ಗೆ ಎಲ್ಲಾ ಕ್ವಾಲಿಟೀಸ್ ಸಿಗುತ್ತೆ. ಎಲ್ಲಾ ಸಿಟೀಸ್ ನಲ್ಲಿ ಲೋಕಲ್ ಮಾರ್ಕೆಟ್ ನಲ್ಲಿ ಈ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಇಫ್ ನಿಮ್ ಸಿಟೀಸ್ ನಲ್ಲಿ ಅವೈಲೇಬಲ್ ಇರ್ಲಿಲ್ಲ ಆದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಕೊಡ್ತಾ ಇದ್ದೀನಿ. ಖಂಡಿತ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನೋಡಿ, ಮತ್ತೆ ನನಗೆ ನಿಮ್ಮ ಕಮೆಂಟ್ಸ್ ಅನ್ನ ಫೀಡ್ಬ್ಯಾಕ್ ಸೆಕ್ಷನ್ ನಲ್ಲಿ ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ. ಬಾಯ್ ಬಾಯ್.